ಮಂಗಳಲಕ್ಷ್ಮೀ ಬಾರಮ್ಮ. ಚಿನ್ನು, ಯಾಕಿನ್ನು ಅಲ್ಲೇ ನಿಂತಿದ್ಯಾ? ಒಳಗ್ ಬಾ. ಓಹೋ, ನಿನಗೆ ಅಕ್ಕಿ ತುಂಬಿದ ಸೇನ ಇಡ್ಬೇಕಾ? ಅದನ್ನ ಒದ್ದೆ ನೀನು ಒಳಗ್ ಬರದಾ? ಅಕ್ಕ, ಯಾಕೋ ಒಂಥರ. ಯಾಕೆ ಒಂಥರ? ನಿಂಗೆ ಹೆಂಗ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ನಿನಗೆ ಹೊಸ ಮನೆ ಅಲ್ವಾ, ಅದಕ್ಕೆ ನಿನ್ಗಾಗ ಅನ್ಸ್ತಿದೆ. ಬಾ ಒಳಗೆ. ಬಲಗಾಲಿಟ್ಟು ಒಳಗೆ ಬಾರಮ್ಮ. ಅವಳು ಬಲ್ಗಾಲಿಟ್ಟು ಒಳಗಡೆ ಬಂದ ತಕ್ಷಣ ನೀನ್ ಹಾಗೆ ಬಂದ್ಬಿಡೋದಾ? ಅಕ್ಕ ಏನ್ ಹೇಳಿದ್ರು ನಾನು ಹಾಗೆ ಮಾಡ್ತೀನಿ. ಅವಳು ಬಾವಿಗೆ ಹಾರು ಅಂತಾಳೆ, ಹಾರ್ತೀಯಾ? ಅಕ್ಕ ಹೇಳಿದ್ರೆ ನಾನು ಅದನ್ನೂ ಮಾಡ್ತೀನಿ. ನಂಗೆ ಗೊತ್ತು, ಅಕ್ಕ ನಂಗೆ ಯಾವತ್ತೂ ಕೆಟ್ಟದ್ ಬಯಸಲ್ಲ ಅಂತ. ನಂಗೆ ಈಗ ಅರ್ಥ ಆಗ್ತಿದೆ ಕಲ್ಪನಕ್ಕಂಗೆ ನಿನ್ನ ಕಂಡ್ರೆ ಯಾಕೆ ಆಗಲ್ಲ ಅಂತ. ಯಾಕೆ ಗೊತ್ತಾ? ನಿನ್ನ ಕಂಡ್ರೆ ಅವಳಿಗೆ ಹೊಟ್ಟೆ ಕಿಚ್ಚು. ಬಾ. ಗೊಂಬೆ, ಕೈ ಹೇಗಿದೆ? ನೋವು ಇನ್ನು ನೋತಾ ಇದೆಯಾ? ಇಲ್ಲ ಅಜ್ಜಿ, ಇವಾಗೇನ್ ನೋವಿಲ್ಲ. ಗೊಂಬೆ, ಇವಳು ಯಾರು ಗೊತ್ತಾಗ್ಲಿಲ್ವಲ್ಲ? ತಾತ, ಇವಳು ನನ್ನ ಕ್ಲೋಸ್ ಫ್ರೆಂಡ್. ನಾನು ಆಗ ಚಿನ್ನು ಅಂತ ಹೇಳ್ತೀನಲ್ಲ, ಇವಳೇ ಚಿನ್ನು. ಓಹೋ, ಚಿನ್ನು ಅಂದ್ರಿ ನೀನೇನಾ? ಕೈಲಾಸ್ ನಿನ್ನ ಬಗ್ಗೆ ತುಂಬಾ ಹೇಳಿದಾರಮ್ಮ. ಒಳ್ಳೇದಾಗ್ಲಮ್ಮ. ಒಳ್ಳೇದಾಗ್ಲಮ್ಮ. ನಿನ್ನನ್ನ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಇವತ್ತು ನೋಡ್ರಾಗಾಯ್ತು. ತಾತ, ಚಿನ್ನು ಇನ್ಮೇಲೆ ನನ್ ಜೊತೆನೆ ಇರ್ತಾಳೆ. ಅತ್ತೆನ ಅವಳೇ ನೋಡ್ಕೋತಾಳೆ. ನನಗಿರೋದು ಎರಡೇ ಕೆಲ್ಸ, ಟಿವಿ ನೋಡೋದು, ತಿನ್ನೋದು, ಅಷ್ಟೇ. ಗೊಂಬೆ, ಈ ಎಕ್ಸಾಮ್ ಹತ್ರ ಬರ್ತಿದೆ. ನೀನ್ ಬರೀ ಟಿವಿ ನೋಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಬರೆಯೋರು ಯಾರು? ಹೋದ್ಯಾ ಪಿಚಾಚಿ ಅಂದ್ರೆ ಬಂದ್ಯಾ ಗವಾಕ್ಷಿ ಅಂದಂಗ ಆಯ್ತು. ನಮ್ಮನೆ ಹೋದ್ರೆ ನಮ್ಮಮ್ಮನ್ ಕಾಟ, ಇಲ್ಲಿಗ್ ಬಂದ್ರೆ ನಿನ್ ಕಾಟ. ಅಕ್ಕ ತಂಗಿರು ಸರಿಯಾಗಿದ್ದೀರಾ. ಆಯ್ತು ಬಿಡು, ಓದ್ತೀನಿ. ಗೊಂಬೆ, ಚಿನ್ನನ ಕರ್ಕೊಂಡು ಹೋಗಿ ಮನೆ ಎಲ್ಲ ತೋರ್ಸಮ್ಮ. ಸರಿ ತಾತ, ಮೊದ್ಲು ಚಿನ್ನನ ಅತ್ತೆಗ್ ಪರಿಚಯ ಮಾಡಿಸ್ತೀನಿ. ಓ, ಸರಿ ಸರಿ ಸರಿ. ಬಾ. ಅತ್ತೆ, ನೀನಾ? ಅಮ್ಮ, ಹೇಗಿದ್ದೀರಿ? ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀನಿ. ನಿನ್ನ ನೋಡ್ಬೇಕು ಅಂತ ತುಂಬಾನೇ ಅನ್ಕೋತಾ ಇದ್ದೆ. ಅಮ್ಮ, ನೀವು ಹುಷಾರಾಗ್ಲಿ ಅಂತ ದಿನಾಗ್ಲೂ ಆ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ನಿನ್ನ ಉಪಕಾರನ ನಾನು ಈ ಜೀವಮಾನದಲ್ಲಿ ಮರೆಯೋದಿಲ್ಲ. ಎರಡೆರಡು ಸಲ ನನ್ನ ಜೀವ ಉಳಿಸಿದ ಹುಡುಗಿನ ಬಾಯಿ ತುಂಬ ಎರಡು ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಸದ್ಯ ಬಂದ್ಯಲ್ಲ. ಅದು ಸರಿ, ನೀನು ನನ್ನ ಮನೇಲಿ ಹೇಗೆ ನಂಬಕ್ಕೆ ಆಗ್ತಾ ಇಲ್ಲ? ವಿಧಿ ಅಮ್ಮ, ವಿಧಿ ನನ್ನನ್ನೆಲ್ಲೆಲ್ಲಿ ಕರ್ಕೊಂಡೋಗುತ್ತೋ ಅಲ್ಲೆಲ್ಲ ಹೋಗ್ಬೇಕಾಗತ್ತಲ್ವಾ? ಹಲೋ ಹಲೋ ಹಲೋ, ಒಂದ್ ನಿಮಿಷ ನೀವಿಬ್ರು ಸುಮ್ಮನಿರ್ತೀರಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅತ್ತೆ ನಿನಗೆಲ್ಲಿ ಪರಿಚಯ ಆದ್ರು? ಇವ್ರು ನಿನ್ನ ಅತ್ತೆನಾ? ಅಂದ್ರೆ
ನಿನ್ ರಾಜ್ಕುಮಾರ್ ಅವ್ರ ಅಮ್ಮ ಇವ್ರೇನಾ? ಚಿನ್ನು ನನ್ ಕೈಲಂತೂ ನಂಬೋದಕ್ಕೆ ಆಗ್ತಿಲ್ಲ. ಅತ್ತ ನಿಂಗೆ ಎಲ್ ಪರಿಚಯ ಆದ್ರು? ಅಮ್ಮ ಒಂದ್ಸಲ ನಮ್ಮ ಊರ್ನಾಗಿರೋ ದೇವಸ್ಥಾನಕ್ ಬಂದಿದ್ರು. ಅಲ್ಲಿ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪೋದ್ರು. ನಾನೇ ಓಡೋಗಿ ಕಾರಿಂದ ಔಷಧಿ ತಂದ್ಕೊಟ್ಟೆ. ಅಷ್ಟೇ ಅಲ್ಲ, ಈ ಸಲನೂ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಇವಳೆ. 2 ಸಲನೂ ನನ್ನ ಜೀವ ಉಳಿಸಿದ್ದು ಇವಳೆ. ಅದ್ ಸರಿ, ಇವಾಗ ನೀನು ಎಲ್ಲಿದ್ಯಾ ಮಗಳೇ? ಅತ್ತೆ ಇಷ್ಟು ದಿನ ನನ್ ಜೊತೆನೆ ಇದ್ಲು. ಇವಾಗ ಇಲ್ಲಿಗೆ ನಾನ್ ಕರ್ಕೊಂಡ್ ಬಂದಿದ್ದೀನಿ. ಇನ್ಮೇಲೆ ನಿಮ್ಮನ್ನ ಇವಳೇ ನೋಡ್ಕೋತಾಳೆ. ಅತ್ತೆ ಚಿನ್ನು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಗೊತ್ತಾ? ಬರೀ ಬಾಯಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ, ನೀವು ಅದ್ರ ರುಚಿ ನೋಡ್ಬೇಕು. ಲಕ್ಷ್ಮಿ, ನೀನು ನಮ್ಮ ಮನೆ ಸೊಸೆ ಜೀವ ಉಳಿಸಿ ನಮ್ಮ ಕುಟುಂಬದ ಮೇಲೆ ಎಂಥ ಉಪಕಾರ ಮಾಡಿದಿ ಅಂದ್ರೆ ಅದನ್ನ ಹೇಳೋಕೆ ಅಸಾಧ್ಯಮ್ಮ. ಈ ನಿನ್ನ ಉಪಕಾರಕ್ಕೆ ನಾವು ಬೆಲೆ ಕಟ್ಟೋಕ್ಕೂ ಆಗಲ್ಲ, ಆ ಋಣನ ನಮಗೆ ತೀರ್ಸೋಕ್ಕೂ ಆಗಲ್ಲ. ತಾತ, ಅದು ತುಂಬಾ ದೊಡ್ಡ ಮಾತು. ನನಗೆ ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಲಕ್ಷ್ಮಿ, ಇವತ್ತಿಂದ ಈ ಮನೆ ಸದಸ್ಯರಲ್ಲಿ ನೀನು ಒಬ್ಬಳು. ನಿನಗೇನೇ ಬೇಕಾದರೂ ಸಂಕೋಚ ಪಡ್ಕೋಬೇಡ, ನನ್ನನ್ನು ಕೇಳು. ಲಕ್ಷ್ಮಿ, ನನ್ನ ಅತ್ತಿಗೆ ಜೀವ ಉಳಿಸಿದ್ ನೀನು ಈ ಮನೇಲಿ ಮಹಾರಾಣಿ ಥರ ಇರಬೇಕು. ಅತ್ತೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಚಿನ್ನು ನಿಮ್ಮನ್ನು ಭೇಟಿಯಾಗಿದ್ದು, ಚಿನ್ನು ನನ್ನನ್ನು ಭೇಟಿಯಾಗಿದ್ದು, ಕೊನೆಗೆ ನಾವು 3 ಜನ ಇಲ್ಲಿ ಭೇಟಿ ಮಾಡ್ತಿರೋದು. ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಯಾರು, ಎಲ್ಲಿ, ಯಾವಾಗ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದೆಲ್ಲ ದೈವ ಸಂಕಲ್ಪ ಶ್ರುತಿ. ಈಗ ತಾನೇ ಲಕ್ಷ್ಮಿ ಹೇಳಿದ್ಲಲ್ಲ. ಅಕಸ್ಮಾತ್ ಕಾಲ್ ಜಾರಿ ನೀರಿಗೆ ಬಿದ್ದರೆ ಗಂಗಾ ಮಾತೆ 3 ಸಲ ದಡಕ್ ತಳ್ತಾಳಂತೆ. ಅದೇ ರೀತಿ ಜೀವನದಲ್ಲಿ 2 ಸಲ ಸಿಗ್ದೋಳು 3ನೇ ಸಲ ಸಿಗದೆ ಇರ್ತಾಳ. ಬಾ, ನಿನ್ಗೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಏನಷ್ಟು ಯೋಚಿಸ್ತಿದ್ಯಾ? ಬಾ. ನನಗಾಗಿ ಬಂದವೇತೆಯು ಕೊನೆಗೇನು ಅರಿಯಲಾರ. ಅಮ್ಮ, ನನಗೆ ಕೋಪ ಬರ್ಸ್ಬೇಕು ಅಂತಾನೆ ನೀವು ಈ ಥರ ಕೆಲಸ ಮಾಡ್ತಾ ಇದ್ದೀರಾ. ನೀವು ಯಾಕೆ ಅಡುಗೆ ಮನೆಯವ್ರಿಗೂ ಬಂದ್ರೆ? ಜಾಸ್ತಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು ಅಂತ ಹೇಳಿಲ್ವಾ? ನೋಡಿ, ನೀವು ಹಿಂಗೆ ಮಾಡ್ತಾ ಇದ್ರೆ ಚಂದನ್ಗೆ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ನಿಮ್ಗಿನ್ನ ಚಿಕ್ಕ ಮಕ್ಕಳೇ ಎಷ್ಟೋ ವಾಸಿ, ಒಂದ್ಸರಿ ಹೇಳಿದ್ರೆ ತಿಳ್ಕೊಂತವೆ. ನಿನ್ ಬೈಗಳದ ಭಾಷಣ ನಿಲ್ಸು ಮರೆಯ. ನೀನು ನನ್ನ ರಕ್ಷಣೆಗೆ ಇರುವವರೆಗೂ ನನಗೇನೂ ಆಗೋದಿಲ್ಲ. ಕಡೆಗೂ ನೀನು ಹೇಳಿದ್ದೆ ನಿಜ ಆಗೋಯ್ತು ರಾಮು. ನಿಜ ಆಗೋಯ್ತಾ? ಅಂಥದ್ದೇನಾಯ್ತಮ್ಮ? ಅದೇ ನೀನು ಹೇಳಿದ್ಯಲ್ಲ, ಯಾರಾದರೂ 2 ಸಲ ಜೀವನದಲ್ಲಿ ಸಿಕ್ಕಿದ್ರೆ 3ನೇ ಸಲ ಸಿಕ್ಕೇ ಸಿಗ್ತಾರೆ ಅಂತ. ನಾನೇನೋ ಹೇಳ್ತಿರ್ತೀನಿ, ಆದರೆ ಅದು ನೀವು ಕೇಳಲ್ವಲ್ಲ. ಇನ್ಮೇಲಿಂದ ಕೇಳ್ತೀನಿ. ಇನ್ಮೇಲಿಂದ ಕೇಳ್ತೀನಿ? ಇಷ್ಟು ಬೇಗ ಪರಿವರ್ತನೆ ಅದೇಕ್ ಸಾಧ್ಯ? ಲಕ್ಷ್ಮಿ, ಲಕ್ಷ್ಮಿ, ಅರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ, ಇವರೇ ನಿಮ್ಮನ್ ಈ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತು. ಅಮ್ಮ, ನಾನು ಹೇಳಿಲ್ವಾ, ನನ್ನ ಮಾತು ಸತ್ಯ ಆಗೋಯ್ತು. ಹೌದು, ನೀವೇ ನೀ ಮನೇಲಿ? ಅಮ್ಮ ತಾಯಿ, ನೀನ್ ಶುರು ಹಚ್ಕೋಬೇಡ. ರಾಮು, ಇವಳು ನನ್ನ ತಂಗಿ ಚಿನ್ನು. ಈಗ ನನ್ಗೆ ನನ್ನ ತಂಗಿಗೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ. ಓಕೆ ಓಕೆ, ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳೋ ಕೆಲಸ ಮಾಡ್ತೀರಾ? ಮೊದಲು ಸ್ಟ್ರಾಂಗ್ ಕಾಫಿ ಮಾಡ್ಕೊಡಿ, ಆಮೇಲೆ ಯೋಚನೆ ಮಾಡ್ತೀನಿ ಮಾಡ್ಬೇಕೋ ಮಾಡಬಾರ್ದು ಅಂತ. ಓಕೆ, ಮಾಡ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಅತ್ತೆನ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಕೂಡಾಕ್ ಬರ್ತೀರಾ? ಕರೆಕ್ಟ್. ರಾಮು, ನಾನೊಂದು 10 ನಿಮಿಷ ಸಂತೋಷವಾಗಿದ್ರೆ ನಿಂಗೆ ಸಹಿಸಲ್ಲ ಅಲ್ಲ? ನಾನು ಹೋಗಲ್ಲ. ಓಕೆ, ನಾನು ಕಾಫಿ ಮಾಡಲ್ಲ. ರಾಮು, ಅಯ್ಯೋಯ್ಯಪ್ಪ, ಓಕೆ ಮಾಡ್ತೀನಪ್ಪ, ಆದ್ರೆ ನಿಮ್ಗಲ್ಲ, ಓನ್ಲಿ ಗೆಸ್ಟ್ ಮಾತ್ರ. ಏಯ್, ಸಿಟ್ಟಲ್ಲಿ ಡಿಕಾಕ್ಷನ್ ಏನೇನೋ ಹಾಕ್ಬಿಟ್ಟಿಯಾ? ನಾನು ಬರ್ತೀನಿ ತಾಳು. ಈ ಸ್ಪ್ರೇನ್ ಯಾಕೆ ಇಲ್ಲಿಟ್ಟಿದ್ದಾರೆ? ಅವಳೇನಾದ್ರೂ ಇದನ್ನ ಉಪಯೋಗಿಸ್ಲಿಲ್ಲ ಅಂದ್ರೆ
ಅವಳು ಸಾಯೋದಿಲ್ಲ. ಮತ್ತೆ ನನ್ನ ಪ್ಲಾನ್ ಫೇಲ್ ಆಗ್ಬಿಡುತ್ತೆ. ಓ ಗಾಡ್. ಅಮ್ಮ ಉಪ್ಪಿಟ್ಟಿಗೆ ಉಪ್ಪು ಸಖತ್ತಾಗಿತ್ತು. ಬರೀ ತರ್ಲೆ ನೀನು ರಾಮು. ಅಮ್ಮ ಈ ಹೊಸ ನೀರು ಬಂದಿದ ತಕ್ಷಣ ಹಳೆ ನೀರು ಕೊಚ್ಕೊಂಡೋಯ್ತು ಅಂದಂಗೆ ಲಕ್ಷ್ಮಮ್ಮ ಬಂದಿದ ತಕ್ಷಣ ನನ್ನ ಮನೆಯಿಂದ ಗೆಟ್ಟಿನ್ ಮಾಡಲ್ಲ ತಾನೆ? ಖಂಡಿತ ಇಲ್ಲ ರಾಮು, ನೀನು ನಮ್ಮನೆ ದೃಷ್ಟಿ ಪರಿಹಾರದ ಗೊಂಬೆ. ದೃಷ್ಟಿ ಪರಿಹಾರದ ಗೊಂಬೆ ಹಂಗಂದ್ರೆ ಅದೇ ಹೊಸ ಮನೆಗಳ ಮುಂದೆ ಪ್ರೇತಾತ್ಮ ತರ ನೇತಾಕಿರ್ತಾರಲ್ಲ ಅದ? ಅದೇ. ಅಮ್ಮ ಸುಮ್ನೆ ರಮ್ಮ, ಅದ್ ನನ್ಗಿನ ಚೆನ್ನಾಗಿರುತ್ತೆ. ಆನ್ಸರ್ ಅಮ್ಮ ಔಷಧಿಯಲ್ಲಿ ಇಲ್ಲ ಎಲ್ಲೋ ಇಟ್ಟಿದ್ದೀನಿ ರಾಮು. ಯಾವಾಗ್ಲೂ ನಿಮ್ಮ ಹತ್ರನೇ ಇರ್ಬೇಕು ಅಂತ ಹೇಳಲ್ವಾ? ಅಮ್ಮ ಸಾರಿ, ಒಡೆದೋಯ್ತು. ಈಗೇನು ಮಾಡೋದು? ಪರವಾಗಿಲ್ಲ ಮಗಳೇ, ಮೇಲ್ ನನ್ನ ಹತ್ರ ಇನ್ನೂ 2 ಇದೆ. ಅಣ್ಣ ಪರ್ಕೆ ಅಲ್ಲದೆ ಹೇಳು, ನಾನು ಇದನ್ನ ಎತ್ತಾಕ್ಬಿಡ್ತೀನಿ. ನಾನು ಎತ್ತಾಕ್ತೀನಿ, ನೀವು ಅಮ್ಮನ್ ಕರ್ಕೊಂಡು ರೂಮ್ಗೆ ಹೊರಡಿ. ನೀವಿನ್ ಹೊರಡಿ ಮಕ್ಕಳೇ, ನಾನು ಔಷಧಿ ತಗೊಂಡು ರೆಸ್ಟ್ ತಗೋತೀನಿ. ಚಿನ್ನು ನೋಡು, ಇದು ನೀನ್ ಇಷ್ಟವಾದ ಜಾಗ, ದೇವ್ರ ಮನೆ.